Hello dear students, in this class we are going to discuss about hypothesis, contributions of hypothesis, functions of hypothesis and different types of hypothesis. In last class I had given some introduction about hypothesis. So hypothesis is considered as an intelligent guess or prediction that gives a directional to the researcher to answer the research question. So hypothesis is considered as the intelligent guess or the predictions that gives the directional to the researcher to answer the question. So it is a intelligent guess or the predictions. So as per the knowledge and wisdom, it gives certain assumptions to the researcher to have a intelligent guess or predictions based on the probabilities. So probability theory explains about that. Next, researcher or hypothesis are defined as the formal statement of the tentative or expected predictions or explanation of the relationship between two or more variables in a specified population. So already I have told you it is a tentative statement, that means a temporary or a draftive or a assumptive statements, predictions which explains the relationship between two or more variables in a specified population. Next, contributions of a hypothesis. So contributions of hypothesis we can get to know from this points. It provides clarity to the research problem and research objectives. So research problem ಮತ್ತು research objectiveಗೆ ಇದು ಒಂದು ಕ್ಲಾರಿಟಿ ಕೊಡುತ್ತೆ. ಸೊ ಏನು ರಿಸರ್ಚ್ ಪ್ರಾಬ್ಲಮ್ಸ್ ಇದೆ ಮತ್ತು ಏನು ರಿಸರ್ಚ್ ಆಬ್ಜೆಕ್ಟಿವ್ಸ್ ಇಟ್ಕೊಂಡು ನೀವು ಮಾಡ್ತಿದ್ದೀರಾ ಅಂತ. ಸೊ ಬೇಸಿಕಲಿ ಆಬ್ಜೆಕ್ಟಿವ್ಸ್ 3ರಿಂದ 6 ಆಬ್ಜೆಕ್ಟಿವ್ಸ್ವರೆಗೂ ಇರುತ್ತೆ ಒಂದು ಸ್ಟಡಿಗೆ. ನೆಕ್ಸ್ಟ್, ಇಟ್ ಡಿಸ್ಕ್ರೈಬ್ಸ್, explains or predicts the expected results or outcome of the research. ಸೊ ಹೈಪೋಥಿಸಿಸಲ್ಲಿ ನಮ್ಗೆ ಏನು ಗೊತ್ತಾಗುತ್ತೆ ಅಂದರೆ ಎಕ್ಸ್ಪೆಕ್ಟೆಡ್ ರಿಸಲ್ಟ್ಸ್ ಮತ್ತು ಅದರ ಔಟ್ಕಮ್ಸ್ ಏನು ಅಂತ ನಾವು ತಿಳ್ಕೋಬಹುದು, ಅದು ಒಂದು ಪ್ರಿಡಿಕ್ಟ್ ಮಾಡಬಹುದು. ಫಾರ್ ಎಕ್ಸಾಂಪಲ್, ಈಗ ಯಾವುದೋ ಒಂದು ದೊಡ್ಡ ಬಿಲ್ಡಿಂಗ್ ಕನ್ಸ್ಟ್ರಕ್ಟ್ ಆಗ್ತಿದೆ ಅಂದರೆ ಅದು ಯಾವ ವರ್ಷಕ್ಕೆ ಕಂಪ್ಲೀಟ್ ಆಗಬಹುದು ಅಂತ ಹೇಳ್ತೀವಿ, ಮತ್ತು ಎಷ್ಟು ಕಾಸ್ಟ್ ಅದಕ್ಕೆ ಎಷ್ಟು ಎಕ್ಸ್ಪೆಂಡಿಚರ್ ಆಗುತ್ತೆ ಅಂತ ಪ್ರಿಡಿಕ್ಟ್ ಮಾಡಿ ಹೇಳ್ತೀವಿ. ನೆಕ್ಸ್ಟ್, ಇಟ್ ಇಂಡಿಕೇಟ್ಸ್ ದ ಟೈಪ್ ಆಫ್ ರಿಸರ್ಚ್ ಡಿಸೈನ್. ಸೊ ರಿಸರ್ಚ್ ಡಿಸೈನಲ್ಲಿ ಯಾವ ಟೈಪ್ ಬರುತ್ತೆ ಇದು ಅಂತ ಗೊತ್ತಾಗುತ್ತೆ. ರಿಸರ್ಚ್ ಡಿಸೈನ್ ನೆಕ್ಸ್ಟ್ ಕಾನ್ಸೆಪ್ಟಲ್ಲಿ ನಾನು ಹೇಳ್ತೀನಿ. ಸೊ ರಿಸರ್ಚ್ ಡಿಸೈನ್ ಇಸ್ ನಥಿಂಗ್ ಬಟ್ ಕಂಪ್ಲೀಟ್ ಬ್ಲೂ ಪ್ರಿಂಟ್ ಆಫ್ ದಿ ಟೋಟಲ್ ರಿಸರ್ಚ್ ಸ್ಟಡಿ. ನೆಕ್ಸ್ಟ್, ಇಟ್ ಡೈರೆಕ್ಟ್ಸ್ ದ ರಿಸರ್ಚ್ ಸ್ಟಡಿ ಪ್ರಾಸೆಸ್. ಸೊ ರಿಸರ್ಚ್ ಸ್ಟಡಿ ಪ್ರಾಸೆಸ್ಸಲ್ಲಿ ತುಂಬ ಡೈರೆಕ್ಷನ್ಸ್ ಕೊಡುತ್ತೆ ಇದು. ಸೊ ಯಾವ ವೇಯಲ್ಲಿ ಹೋಗಬೇಕು ಅಂತ ರಿಸರ್ಚ್ ಹೇಳ್ಕೊಡುತ್ತೆ ಹೈಪೋಥಿಸಿಸಲ್ಲಿ. ನೆಕ್ಸ್ಟ್, ಇಟ್ ಐಡೆಂಟಿಫೈಸ್ ದ ಪಾಪ್ಯುಲೇಷನ್ ಆಫ್ ದಿ ರಿಸರ್ಚ್ ಸ್ಟಡಿ ದಟ್ ಈಸ್ ಟು ಬಿ ಇನ್ವೆಸ್ಟಿಗೇಟೆಡ್ ಆರ್ ಎಕ್ಸಾಮಿನ್ಡ್. ಸೊ ಇದು ಪಾಪ್ಯುಲೇಷನ್ ಐಡೆಂಟಿಫೈ ಮಾಡಿ ಕೊಡುತ್ತೆ. ಪಾಪ್ಯುಲೇಷನ್ ಅಂದರೆ ಜನಸಂಖ್ಯೆ ಅಲ್ಲ, ಇಲ್ಲಿ ಟೋಟಲ್ ಸ್ಯಾಂಪಲ್ ಒಂದು ಪಾರ್ಟ್ ಆಗಿರುತ್ತೆ ಅಲ್ವಾ. ಸೊ ಟೋಟಲ್ ರೆಸ್ಪಾಂಡೆಂಟ್ಸ್ ಎಷ್ಟು, ಯಾವ ಆಧಾರದ ಮೇಲೆ ನಾವು ಟೋಟಲ್ ಇನ್ವೆಸ್ಟಿಗೇಷನ್ಸ್ ಮಾಡಬೇಕಾಗಿದೆ. ಟೋಟಲ್ ಇನ್ವೆಸ್ಟಿಗೇಷನ್ ಇಸ್ ನಥಿಂಗ್ ಬಟ್ ಪಾಪ್ಯುಲೇಷನ್ ಹಿಯರ್. ಸೊ ದ ಪಾರ್ಟ್ ಆಫ್ ಪಾಪ್ಯುಲೇಷನ್ ಇಸ್ ನಥಿಂಗ್ ಬಟ್ ಸ್ಯಾಂಪಲ್. ಇಲ್ಲಿ ಪಾಪ್ಯುಲೇಷನ್ ಅಂದರೆ ಜನಸಂಖ್ಯೆ ಅಂತ ಅನ್ಕೋಬೇಡಿ ನೀವು. ನೆಕ್ಸ್ಟ್, ಇಟ್ ಫೆಸಿಲಿಟೇಟ್ಸ್ ಡೇಟಾ ಕಲೆಕ್ಷನ್, ಡೇಟಾ ಅನಾಲಿಸಿಸ್ ಆ್ಯಂಡ್ ಡೇಟಾ ಇಂಟರ್ಪ್ರಿಟೇಷನ್. ಸೊ ನಮಗೆ ಹೈಪೋಥಿಸಿಸಲ್ಲಿ ಏನು ಗೊತ್ತಾಗುತ್ತೆ ಅಂತ ಫೆಸಿಲಿಟೇಟ್ ಮಾಡಿಕೊಡುತ್ತೆ ಅಂದರೆ ಡೇಟಾ ಕಲೆಕ್ಷನ್, ಡೇಟಾ ಅನಾಲಿಸಿಸ್ ಮತ್ತು ಇಂಟರ್ಪ್ರಿಟೇಷನ್. ಸೊ ಡೇಟಾ ಕಲೆಕ್ಷನ್ ಅಂತ ಹೇಳಿದ್ರೆ ನಾವು ಯಾವ ಮೆಥಡಲ್ಲಿ ಡೇಟಾ ಕಲೆಕ್ಟ್ ಮಾಡ್ತೀವಿ ಅಂತ, ಮತ್ತು ಡೇಟಾ ಅನಾಲಿಸಿಸ್ ಅಂದರೆ ಆ ಡೇಟಾ ತಗೊಂಡು ನಾವು ಯಾವ ಥರ ಅನಲೈಸ್ ಮಾಡ್ತೀವಿ, ನ್ಯೂಮರಿಕಲ್ ಟರ್ಮ್ಸಲ್ಲಿ ಯಾವ ಥರ ಆ ಡೇಟಾನ ಕನ್ವರ್ಟ್ ಮಾಡ್ತೀವಿ, ಮತ್ತು ಇಂಟರ್ಪ್ರೇಟ್ ಆ್ಯಸ್ ಪರ್ ಅವರ್ ಆಬ್ಜೆಕ್ಟಿವ್ಸ್ ಆ್ಯಂಡ್ ಆ್ಯಸ್ ಪರ್ ಅವರ್ ಪ್ರಾಬ್ಲಮ್ಮು ಹೌ ವಿ ಆರ್ ಗೋಯಿಂಗ್ ಟು ಇಂಟರ್ಪ್ರೇಟ್ ರಿಸರ್ಚರ್ ಮಾಡೋದು. ಅನಾಲಿಸಿಸ್, ಕನ್ವರ್ಷನ್ ಆಫ್ ಡೇಟಾ ಇಂಟು ನ್ಯೂಮರಿಕಲ್ ಆ್ಯಂಡ್ ಟ್ಯಾಬ್ಯುಲೇಷನ್ ಫಾರ್ಮು. Data collection is a different methods like questionnaire, interview, observation and different types of the data collection methods. Important topic is functions of this hypothesis. So this hypothesis enables an investigator to start his research work. So research work start ಮಾಡೋಕ್ಕೆ ಇದು ಇನ್ವೆಸ್ಟಿಗೇಟರ್ಗೆ ಹೆಲ್ಪ್ ಮಾಡುತ್ತೆ ಫಸ್ಟ್ ಆಫ್ ಆಲ್. ನೆಕ್ಸ್ಟ್, ಇಟ್ ಮೇ ಲೀಡ್ ಟು ಫಾರ್ಮುಲೇಷನ್ಸ್ ಆಫ್ ಅನದರ್ ಹೈಪೋಥೆಸಿಸ್. ಸೊ ಬೇರೆ ಹೈಪೋಥೆಸಿಸ್ಗೆ ಇದು ಹೆಲ್ಪ್ ಮಾಡಿಕೊಡುತ್ತೆ.
ಯಾವ ಥರ ಒಂದು ರಿವ್ಯೂ ಆಫ್ ಲಿಟ್ರೇಚರ್ ಒಬ್ಬರು ಮಾಡ್ತಿರುವ ರಿವ್ಯೂ ಆಫ್ ಲಿಟ್ರೇಚರ್ ಇನ್ನೊಬ್ರಿಗೂ ಯೂಸ್ ಆಗುತ್ತೆ, ಅದೇ ಥರ ಹೈಪೋಥೆಸಿಸು ಅಷ್ಟೇ. ಫಾರ್ಮುಲೇಷನ್ ಮಾಡೋಕ್ಕೆ, ಫಾರ್ಮುಲೇಷನ್ ಇಸ್ ನಥಿಂಗ್ ಬಟ್ ಪುಟ್ಟಿಂಗ್ ಯುವರ್ ರಿಸರ್ಚ್ ಪ್ರಾಬ್ಲಮ್ ಇನ್ ಸಿಸ್ಟಮ್ಯಾಟಿಕ್ ವೇ. ನೆಕ್ಸ್ಟ್, ಇಟ್ ಲೀಡ್ಸ್ ಟು ಇಂಟರ್ಪ್ರಿಟ್ ರಿಸಲ್ಟ್ಸ್ ಡ್ರಾಯಿಂಗ್ ಕನ್ಕ್ಲೂಷನ್ಸ್ ರಿಲೇಟೆಡ್ ಟು ದ ಒರಿಜಿನಲ್ ಪರ್ಪಸ್. ಸೊ ಪ್ರಿಡಿಕ್ಟ್ ಮಾಡಿದಾದಮೇಲೆ ನಾವೇನು ಮಾಡ್ತೀವಿ, ಒಂದು ಕನ್ಕ್ಲೂಷನ್ಸ್ ಡ್ರಾ ಮಾಡ್ತೀವಿ. ಆ ಕನ್ಕ್ಲೂಷನ್ಸ್ ಒರಿಜಿನಲ್ ಪರ್ಪಸ್ಗೆ ಯಾವ ಥರ ನಾವು ಮಾಡಿದ್ವಿ ಆ ಥರ ಒಂದು ರಿಸಲ್ಟ್ಸ್ನ ಡ್ರಾ ಮಾಡಿಕೊಡುತ್ತೆ. ನೆಕ್ಸ್ಟ್ ಟಾಪಿಕ್ ಈಸ್ ಟೈಪ್ಸ್ ಆಫ್ ಹೈಪೋಥೆಸಿಸ್. ಸೊ ದರ್ ಆರ್ ಡಿಫರೆಂಟ್ ಟೈಪ್ಸ್ ಆಫ್ ಹೈಪೋಥೆಸಿಸ್. ಫಸ್ಟ್ ಒನ್ ಈಸ್ ಸಿಂಪಲ್ ಹೈಪೋಥೆಸಿಸ್, ಕಾಂಪ್ಲೆಕ್ಸ್ ಹೈಪೋಥೆಸಿಸ್, ಎಂಪಿರಿಕಲ್ ಹೈಪೋಥೆಸಿಸ್, ನಲ್ ಹೈಪೋಥೆಸಿಸ್, ಆಲ್ಟರ್ನೇಟಿವ್ ಹೈಪೋಥೆಸಿಸ್, ಲಾಜಿಕಲ್ ಆ್ಯಂಡ್ ಸ್ಟ್ಯಾಟಿಸ್ಟಿಕಲ್ ಹೈಪೋಥೆಸಿಸ್. So let us discuss those different types of hypothesis one by one. So first one is simple hypothesis. ಏನಿದು ಸಿಂಪಲ್ ಹೈಪೋಥೆಸಿಸ್ ಅಂತ ಹೇಳಿದ್ರೆ, ಸಿಂಪಲ್ ಹೈಪೋಥೆಸಿಸ್ ಇಸ್ ದ್ಯಾಟ್ one in which there exists a relationship between two variables. One is called independent variable or cause, and another is called dependent variable or effect. So I have already told you cause and effect relationship. For example, smoking leads to cancer. The higher ratio of unemployment leads to crimes. ಸೊ ಇಲ್ಲಿ ಗೊತ್ತಾಗ್ತಾ ಇದೆ ಸ್ಮೋಕಿಂಗ್ ಜಾಸ್ತಿ ಮಾಡಿದ್ರೆ ಯಾವ ಥರ ಕಾಯಿಲೆ ಬರುತ್ತೆ ಅಂತ ಹೇಳಿ, ಮತ್ತು ಹೈಯರ್ ರೇಷಿಯೋ ಆಫ್ ಅನ್ಎಂಪ್ಲಾಯ್ಮೆಂಟ್ ಲೀಡ್ಸ್ ಟು ಕ್ರೈಮ್ಸ್. ಸೊ ಇಲ್ಲಿ ಅನ್ಎಂಪ್ಲಾಯ್ಮೆಂಟ್ ಈಸ್ ಎ ಕಾಸ್ ಆ್ಯಂಡ್ ಕ್ರೈಮ್ ಈಸ್ ಎ ಎಫೆಕ್ಟ್. ಸ್ಮೋಕಿಂಗ್ ಈಸ್ ಎ ಕಾಸ್ and cancer is a effect. Okay, so the relationship which shows cause and an effect is called as a simple hypothesis. It is very easy to understand and it is simple to understand. That's why it is called as a simple hypothesis. So next one is a complex hypothesis. So complex hypothesis is that in which a relationship among variable exists. In this type, dependent and independent variables are more than two. So in this complex hypothesis, what we have discussed in simple hypothesis, it is similar to simple hypothesis, but the dependent and independent variables are more than two. ಸೊ ಎರಡಕ್ಕಿಂತ ಜಾಸ್ತಿ ಕಾಸಸ್ ಮತ್ತು ಎಫೆಕ್ಟ್ಸ್ ಇರುತ್ತೆ ಇದರಲ್ಲಿ. ನೋಡಿ ಅದಕ್ಕೆ ಯಾವ ಥರ ಇರುತ್ತೆ ಅಂತ ಹೇಳ್ತೀನಿ. ಸ್ಮೋಕಿಂಗ್ ಆ್ಯಂಡ್ ಅದರ್ ಡ್ರಗ್ಸ್ ಲೀಡ್ಸ್ ಟು ಕ್ಯಾನ್ಸರ್, ಟೆನ್ಷನ್, ಚೆಸ್ಟ್ ಇನ್ಫೆಕ್ಷನ್ಸ್. ಸೊ ದೀಸ್ ಆರ್ ಆಲ್ ದ ಡಿಫ್ರೆಂಟ್ ಎಫೆಕ್ಟ್ಸ್ ಆಫ್ ದಿಸ್ ಸ್ಮೋಕಿಂಗ್ ಆಸ್ ಎ ಕಾಸ್. ಸೊ ಫಾರ್ ಒನ್ ಕಾಸ್ ಮಲ್ಟಿಪಲ್ ಎಫೆಕ್ಟ್ಸ್. ನೆಕ್ಸ್ಟ್, ದ ಹೈಯರ್ ರೇಷಿಯೋ ಆಫ್ ಅನ್ಎಂಪ್ಲಾಯ್ಮೆಂಟ್, poverty, illiteracy leads to crimes like dacoity. ಸೊ ಅನ್ಎಂಪ್ಲಾಯ್ಮೆಂಟ್ ಜೊತೆ ಇಲ್ಲಿ ಕಾಸಸ್ ಡಿಫ್ರೆಂಟ್ ಆಗಿದೆ, ಎಫೆಕ್ಟ್ ಒಂದು. ಆವಾಗಲೇ ನಾನು ಹೇಳಿದ್ದು ಮೆನಿ ಕಾಸ್ ಒನ್ ಕಾಸ್ ಮೆನಿ ಎಫೆಕ್ಟ್ಸ್, ಇಲ್ಲಿ ಮೆನಿ ಕಾಸಸ್ ಒನ್ ಎಫೆಕ್ಟ್. ಸೊ ಹಿಯರ್ many causes one effect, like the higher ratio of unemployment, poverty, illiteracy leads to the crimes like dacoity. So dacoity is nothing but theft. So next type of hypothesis is empirical hypothesis. Empirical means based on evidence. ಸೊ ಎವಿಡೆನ್ಸ್ ಅಂದರೆ ಗೊತ್ತಲ್ವ ನಿಮಗೆ, ಡಾಕ್ಯುಮೆಂಟ್ರಿ ಪ್ರೂಫ್ ಆರ್ ಫಿಸಿಕಲ್ ಪ್ರೂಫ್. ಇನ್ ಸೈಂಟಿಫಿಕ್ ಮೆಥಡ್, ದ ವರ್ಡ್ ಎಂಪಿರಿಕಲ್ ರೆಫರ್ಸ್ ಟು ದ ಯೂಸ್ ಆಫ್ ವರ್ಕಿಂಗ್ ಹೈಪೋಥೆಸಿಸ್ ದಟ್ ಕ್ಯಾನ್ ಬಿ ಟೆಸ್ಟೆಡ್ ಯೂಸಿಂಗ್ ಅಬ್ಸರ್ವೇಷನ್ ಆ್ಯಂಡ್ ಎಕ್ಸ್ಪೆರಿಮೆಂಟ್. ಸೊ ಆ ಒಂದು ಸೈಂಟಿಫಿಕ್ ಮೆಥಡಲ್ಲಿ ನಮಗೆ ಎವಿಡೆನ್ಸ್ ಯಾವ ಥರ ಸಿಗುತ್ತೆ ಅಂದರೆ ಅಬ್ಸರ್ವೇಷನ್ ಮತ್ತು ಎಕ್ಸ್ಪೆರಿಮೆಂಟಿಂದ. ಸೊ this empirical data is produced by experiment and observation. ಸೊ ಈ ಒಂದು ಎವಿಡೆನ್ಸ್ ನಮಗೆ ಯಾವ ಥರ ಸಿಗುತ್ತೆ ಅಂದರೆ ಅಬ್ಸರ್ವೇಷನ್. ನಾವೇ ಡೈರೆಕ್ಟ್ ವೀಕ್ಷಣೆ ಮಾಡಿರ್ತೀವಲ್ವಾ,
ಅಬ್ಸರ್ವೇಷನ್ ಇಸ್ ನಥಿಂಗ್ ಬಟ್ ವೀಕ್ಷಣೆ. ಆ ಒಂದು ಡೈರೆಕ್ಟ್ ನಾವು ನೋಡಿ ಅದನ್ನು ರೆಕಾರ್ಡ್ ಮಾಡಿರ್ತೀವಿ ಮತ್ತು ಎಕ್ಸ್ಪೆರಿಮೆಂಟ್ ಮಾಡಿರ್ತೀವಿ ಥ್ರೂ ಸಮ್ ಲ್ಯಾಬೊರೇಟರಿ ಇನ್ಸ್ಟ್ರೂಮೆಂಟ್ಸ್. ಆ ಎಕ್ಸ್ಪೆರಿಮೆಂಟ್ ಮಾಡಿದಾದಮೇಲೆ ನಮಗೆ ಆ ಒಂದು ಎವಿಡೆನ್ಸ್ ಅಂತ ಒಂದು ಇದು ಸಿಗುತ್ತೆ. ನೆಕ್ಸ್ಟ್ ಒನ್ ಈಸ್ ಕ್ವೆಶನ್ ಫಾರ್ಮ್ ಆಫ್ ಹೈಪೋಥೆಸಿಸ್. ಸೊ ಇಟ್ ಈಸ್ ದ ಸಿಂಪಲೆಸ್ಟ್ ಫಾರ್ಮ್ ಆಫ್ ಎಂಪರಿಕಲ್ ಹೈಪೋಥೆಸಿಸ್. ಇನ್ ಸಿಂಪಲ್ ಕೇಸ್ ಆಫ್ ಇನ್ವೆಸ್ಟಿಗೇಷನ್ ಆ್ಯಂಡ್ ರಿಸರ್ಚ್ ಆರ್ ಅಡಿಕ್ವೇಟ್ಲಿ ಇಂಪ್ಲಿಮೆಂಟೆಡ್ ಬೈ ರೆಸ್ಯೂಮಿಂಗ್ ಎ ಕ್ವೆಶನ್. ಸೊ ಇದರಲ್ಲಿ ಜಸ್ಟ್ ಕ್ವೆಶನ್ಸ್ನ ಕೇಳುವಂತಹದ್ದು. ನೋಡಿ ಎಕ್ಸಾಂಪಲ್, ಹೌ ಇಸ್ ದ ಎಬಿಲಿಟಿ ಆಫ್ 9th ಕ್ಲಾಸ್ ಸ್ಟೂಡೆಂಟ್ ಇನ್ ಲರ್ನಿಂಗ್ ಮಾರಲ್ ವ್ಯಾಲ್ಯೂಸ್. ಸೊ ಎಬಿಲಿಟಿ 9th ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ಸ್ ಹತ್ರ ಯಾವ ಥರ ಮಾರಲ್ ವ್ಯಾಲ್ಯೂಸ್ ಕಲಿಯೋದಕ್ಕೆ ಎಬಿಲಿಟಿ ಇದೆ ಅಂತ ಚೆಕ್ ಮಾಡುವಂತಹದ್ದು. ದಿಸ್ ಈಸ್ ಕಾಲ್ಡ್ ಕ್ವೆಶನ್ ಫಾರ್ಮ್ ಆಫ್ ಹೈಪೋಥೆಸಿಸ್. ಹೌ ಅಂತ ಒಂದು ಕ್ವೆಶನ್ ಕೇಳುವಂತಹದ್ದು. ಎಬಿಲಿಟಿ ಆಫ್ ದ ಸ್ಟೂಡೆಂಟ್ ಆಫ್ 9th ಸ್ಟ್ಯಾಂಡರ್ಡ್ ಆಫ್ ಮಾರಲ್ ವ್ಯಾಲ್ಯೂಸ್. ಇದು ಮಾರಲ್ ವ್ಯಾಲ್ಯೂಸ್ ಯಾವ ಥರ ಕಲಿತಾನೆ ಅಂತ ಒಂದು ಕ್ವೆಶನ್ ಕೇಳುವಂತಹದ್ದು. ಸೊ ದಟ್ ಈಸ್ ದ ಸಿಂಪಲ್ ಕೇಸ್ ಆಫ್ ಇನ್ವೆಸ್ಟಿಗೇಷನ್ ರಿಸರ್ಚ್. ಸೊ ನೆಕ್ಸ್ಟ್ ಒನ್ ಈಸ್ ನಲ್ ಹೈಪೋಥೆಸಿಸ್. ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ನಲ್ ಹೈಪೋಥೆಸಿಸ್ ಆರ್ ದ ಹೈಪೋಥೆಸಿಸ್ ದಟ್ ದೇರ್ ಈಸ್ ನೋ ಸಿಗ್ನಿಫಿಕೆಂಟ್ ಡಿಫರೆನ್ಸ್ ಬಿಟ್ವೀನ್ ಸ್ಪೆಸಿಫೈಡ್ ಪಾಪ್ಯುಲೇಷನ್ಸ್, ಎನಿ ಅಬ್ಸರ್ವ್ಡ್ ಡಿಫರೆನ್ಸ್ being due to sampling or experimental error. So this is denoted by H0. ಸೊ ಇದರಲ್ಲಿ ಏನು ಸಿಗ್ನಿಫಿಕೆಂಟ್ ಡಿಫ್ರೆನ್ಸ್ ಇರೋದಿಲ್ಲ ಪಾಪ್ಯುಲೇಷನ್ಸ್ ಮತ್ತು ಅಬ್ಸರ್ವ್ ಸ್ಯಾಂಪ್ಲಿಂಗಲ್ಲಿ. ಏನು ಡ್ಯೂ ಟು ಸ್ಯಾಂಪ್ಲಿಂಗ್ ಆರ್ ಎಕ್ಸ್ಪೆರಿಮೆಂಟಲ್ ಎರರ್. ಅರ್ಥ ಆಗ್ತಾ ಇದೆಯಾ? ಇದರಲ್ಲಿ ಝೀರೋ ಹೈಪೋಥೆಸಿಸ್ ಅಂತಾನು ಹೇಳ್ತೀವಿ. ಇದರಲ್ಲಿ ನಾವು ಏನು ದೆರ್ ಇಸ್ ನೋ ರಿಲೇಷನ್ಶಿಪ್ ಅಂತ ಬರುತ್ತೆ ಇದರಲ್ಲಿ ಬಿಟ್ವೀನ್ ಡಿಪೆಂಡೆಂಟ್ ಆ್ಯಂಡ್ ಇಂಡಿಪೆಂಡೆಂಟ್ ವೇರಿಯಬಲ್. ಸೊ ನೆಕ್ಸ್ಟ್ ಒನ್ ಈಸ್ ಆಲ್ಟರ್ನೇಟಿವ್ ಹೈಪೋಥೆಸಿಸ್. ಸೊ ಆಲ್ಟರ್ನೇಟಿವ್ ಹೈಪೋಥೆಸಿಸ್ ಈಸ್ ಡಿನೋಟೆಡ್ ಬೈ H1. ಸೊ in this sample observations are influenced by some non-random causes. ಸೊ ಇದರಲ್ಲಿ ನಾನ್ ರ್ಯಾಂಡಮ್ ಕಾಸಸ್ ಅದು ಒಂದು ಎಕ್ಸ್ಟ್ರಾ ಆಲ್ಟರ್ನೇಟ್ ಅಂತ ಆಗಿರುತ್ತೆ. ಅರ್ಥ ಆಗ್ತಾ ಇದೆಯಾ? ಸೊ ಏನು ಕಾಸ್ ಇರುತ್ತೆ ಅದಕ್ಕೆ ಎಫೆಕ್ಟ್ ಏನು ಇಲ್ಲ ಅಂದರೆ ನೆಕ್ಸ್ಟ್ ರ್ಯಾಂಡಮ್ ಕಾಸ್ ಮತ್ತು ಏನಾದರೂ ನೋಡುವಂತಹದ್ದು ಆಲ್ಟರ್ನೇಟ್ ಹೈಪೋಥೆಸಿಸ್. ಫಾರ್ ಎಕ್ಸಾಂಪಲ್, ಒಂದು ಪ್ರಾಬ್ಲಮ್ಗೆ ಒಂದೇ ಡೈರೆಕ್ಟ್ ಆನ್ಸರ್ ಇಲ್ಲ ಅಂದರೆ ಅದಕ್ಕೆ ಆಲ್ಟರ್ನೇಟ್ ಆನ್ಸರ್ ಏನಿರಬಹುದು ಅಂತ ನೋಡ್ತೀವಲ್ವ ನಾವು. ಸೊ 100% ಆನ್ಸರ್ ಒಂದಿಲ್ಲ ಅಂತ ಇಲ್ಲ ಅಂದರೆ 70% ಆನ್ಸರ್ ಇದೆಯಾ, 30% ಆನ್ಸರ್ ಏನಾದರೂ ಇದೆಯಾ, ಅದಕ್ಕೆ ಆ ಕ್ವಶನ್ಗೆ 25% ಆದರೂ ಆನ್ಸರ್ಸ್ ಇದೆಯಾ ಅಂತ ನೋಡಬೇಕಾಗುತ್ತೆ. ದಟ್ ಈಸ್ ಕಾಲ್ಡ್ ಆಲ್ಟರ್ನೇಟ್ ಹೈಪೋಥೆಸಿಸ್. ನೆಕ್ಸ್ಟ್ ಒನ್ ಈಸ್ ಸ್ಟ್ಯಾಟಿಸ್ಟಿಕಲ್ ಹೈಪೋಥೆಸಿಸ್. ಸೊ ಎ ಹೈಪೋಥೆಸಿಸ್ ವಿಚ್ ಕ್ಯಾನ್ ಬಿ ವೆರಿಫೈಡ್ ಸ್ಟ್ಯಾಟಿಸ್ಟಿಕಲಿ is called statistical hypothesis. So the statement would be logical or illogical, but if its statistic verifies, it will be statistical hypothesis. So statistics ಅಲ್ಲಿ ನಾವು ಪ್ರಾಬ್ಲಮ್ಸ್ ಮಾಡ್ತೀವಲ್ವಾ, ಮೀನ್, ಮೀಡಿಯನ್, ಮೋಡಿಂದ, ಸೊ ಸೆಂಟ್ರಲ್ ಟೆಂಡೆನ್ಸಿ, ಟ್ಯಾಲಿ ಬಾರಿಂದ, ಸೊ ಇದು ಎರರ್, ಇದೆಲ್ಲ ನಾವು ಫಾರ್ಮುಲಾಸು ಸಿಗ್ಮಾ ಇದೆಲ್ಲ ಯೂಸ್ ಮಾಡ್ಕೊಂಡು ಏನು ಪ್ರಾಬ್ಲಮ್ಸ್ ಮಾಡ್ತೀವಿ. ಸೊ ಅದರಿಂದ ಬರುವಂತಹ ಎಲ್ಲ ಪ್ರಾಬ್ಲಮ್ಸ್ ಸ್ಟ್ಯಾಟಿಸ್ಟಿಕಲ್ ಹೈಪೋಥೆಸಿಸಲ್ಲಿ ಆಗುತ್ತೆ. ಸೊ ಸ್ಟ್ಯಾಟಿಸ್ಟಿಕ್ಸ್ ಮಾಡೋರು ಲಾಸ್ಟಲ್ಲಿ ಒಂದು ಕನ್ಕ್ಲೂಷನ್ಸ್ ಕೊಡ್ತಾರೆ ನೋಡಿ. ಸೊ ಆ ಕನ್ಕ್ಲೂಷನ್ಸಲ್ಲೇ ನಮಗೆ ಗೊತ್ತಾಗ್ತಾ ಇರುತ್ತೆ ಅದು ಪರ್ಟಿಕ್ಯುಲರ್ ಒಂದು ಸಿಚುವೇಶನ್ಗೆ ಒಂದು ಪರ್ಟಿಕ್ಯುಲರ್ ಪ್ರಾಬ್ಲಮ್ಗೆ ಯಾವ ಥರ ಸಾಲ್ವ್ ಮಾಡ್ತೀವಿ ಪ್ರಾಬ್ಲಮ್ಸ್ ಅಂತ. ಅಟ್ ಲಾಸ್ಟ್ ವಿ ಗೆಟ್ ಸ್ಟ್ಯಾಟಿಸ್ಟಿಕಲ್ ಹೈಪೋಥೆಸಿಸ್. ಸೊ ಬೇಸ್ಡ್ ಆನ್ ದೋಸ್ ಫಿಗರ್ಸ್ ವಿ ಆರ್ ಗೋಯಿಂಗ್ ಟು ಅರೈವ್ ಅಟ್ ಎ ಪರ್ಟಿಕ್ಯುಲರ್ solution. So next one is directional hypothesis. Directional hypothesis predicts the direction of the relationship between the independent and dependent variable. So ಇದು ರಿಲೇಷನ್ಶಿಪ್ ಡೈರೆಕ್ಷನ್ ಬಿಟ್ವೀನ್ ಇಂಡಿಪೆಂಡೆಂಟ್ ಆ್ಯಂಡ್ ಡಿಪೆಂಡೆಂಟ್ ವೇರಿಯಬಲ್ನ ಪ್ರಿಡಿಕ್ಟ್ ಮಾಡ್ತಾ ಇರುತ್ತೆ. ಯಾವ ಥರ ಅಂತ ಹೇಳಿದ್ರೆ, ಹೈ ಕ್ವಾಲಿಟಿ ಆಫ್ ನರ್ಸಿಂಗ್ ಎಜುಕೇಷನ್ ವಿಲ್ ಲೀಡ್ ಟು ಹೈ ಕ್ವಾಲಿಟಿ ಆಫ್ ನರ್ಸಿಂಗ್ ಪ್ರಾಕ್ಟೀಸ್ ಸ್ಕಿಲ್ಸ್. Girls' ability of learning moral science is better than boys. ಇನ್ನೊಂದು ಎಕ್ಸಾಂಪಲ್ ಇದಕ್ಕೆ,
ಮೋರ್ ಬಿಸ್ನೆಸ್ ಸ್ಕೂಲ್ಸ್ ಪ್ರೊಡ್ಯೂಸಸ್ ಮೋರ್ ಮ್ಯಾನೇಜರ್ಸ್ ಅಂತಾನು ಹೇಳ್ತೀವಿ ನಾವು. ದಟ್ ಈಸ್ ಕಾಲ್ಡ್ ಡೈರೆಕ್ಷನಲ್ ಹೈಪೋಥಿಸಿಸ್. ಸೊ ಇದು ಒಂದು ಡೈರೆಕ್ಷನ್ ಪ್ರಿಡಿಕ್ಟ್ ಮಾಡ್ತಾ ಇರುತ್ತೆ ಡಿಪೆಂಡೆಂಟ್ ಮತ್ತು ಇಂಡಿಪೆಂಡೆಂಟ್ ವೇರಿಯಬಲ್ದು. ಇಲ್ಲಿ ಹೈ ಕ್ವಾಲಿಟಿ ಆಫ್ ನರ್ಸ್ ಎಜುಕೇಷನ್ ಮತ್ತು ನರ್ಸಿಂಗ್ ಪ್ರಾಕ್ಟೀಸ್, ಅಂದರೆ ಆ ನರ್ಸಿಂಗ್ ಪ್ರೊಫೆಷನ್ ಜಾಬ್ಸ್, ಶುಶ್ರೂಷಕಿ ಅಂತ ಹೇಳ್ತೀವಲ್ವ ನರ್ಸಿಂಗ್ ಅಂತ ಅದು. ಮತ್ತು ಗರ್ಲ್ಸ್ ಎಬಿಲಿಟಿ ಆಫ್ ಲರ್ನಿಂಗ್ ಮಾರಲ್ ಸೈನ್ಸ್ ಈಸ್ ಬೆಟರ್ ದೆನ್ ಬಾಯ್ಸ್. ಯಾಕಂದರೆ ಗರ್ಲ್ಸ್ ಜಾಸ್ತಿ ಮಾರಲ್ ಸೈನ್ಸ್ ಕಡೆ ಜಾಸ್ತಿ ಕಾನ್ಸಂಟ್ರೇಷನ್ ಕೊಡ್ತಾರೆ ಅಂತ ಹೇಳ್ತಾರೆ ಇಲ್ಲಿ. ನೆಕ್ಸ್ಟ್ ನಾನ್ ಡೈರೆಕ್ಷನಲ್ ಹೈಪೋಥೆಸಿಸ್. In non-directional hypothesis, it predicts the relationship between the independent variable and dependent variable, but does not specify the directional of the relationship. ಇದು ಸಹ ನಾನ್ ಡೈರೆಕ್ಷನಲ್ಲಿ ಪ್ರಿಡಿಕ್ಟ್ ಮಾಡುತ್ತೆ ಡಿಪೆಂಡೆಂಟ್ ಮತ್ತು ಇಂಡಿಪೆಂಡೆಂಟ್ ವೇರಿಯಬಲ್, ಬಟ್ ಆ ಒಂದು ಡೈರೆಕ್ಷನ್ ಆಫ್ ರಿಲೇಷನ್ಶಿಪ್ ತೋರಿಸ್ಕೊಡೋದಿಲ್ಲ ಅಂತ. ನೋಡಿ ಯಾವ ಥರ ಇರುತ್ತೆ ಅಂತ. ಟೀಚರ್ ಸ್ಟೂಡೆಂಟ್ ರಿಲೇಷನ್ಶಿಪ್ ಇನ್ಫ್ಲೂಯೆನ್ಸಸ್ ದ ಸ್ಟೂಡೆಂಟ್ಸ್ ಲರ್ನಿಂಗ್. There is no significance between 9th class boys and girls abilities of learning moral values. So ಇಲ್ಲಿ ಟೀಚರ್ ಸ್ಟೂಡೆಂಟ್ ರಿಲೇಷನ್ಶಿಪ್ ಇನ್ಫ್ಲೂಯೆನ್ಸಸ್ ದ ಸ್ಟೂಡೆಂಟ್ಸ್ ಲರ್ನಿಂಗ್ ಅಂತ ಹೇಳ್ತಿದೆ ಇಲ್ಲಿ. ಅದು ನಾನ್ ಡೈರೆಕ್ಷನಲ್ ಅಂತ ಹೇಳ್ತೀವಿ ನಾವು. ಸ್ಟೂಡೆಂಟ್ಸ್ ಲರ್ನಿಂಗಲ್ಲಿ ಟೀಚರ್ ಮತ್ತು ಸ್ಟೂಡೆಂಟ್ ರಿಲೇಷನ್ಶಿಪ್ ಮುಖ್ಯನಾ, ಅದು ಇನ್ಫ್ಲೂಯೆನ್ಸ್ ಮಾಡುತ್ತಾ ಅಂತ. ಮತ್ತು ದೆರ್ ಇಸ್ ನೋ ಸಿಗ್ನಿಫಿಕೆಂಟ್ ಡಿಫರೆನ್ಸ್ ಬಿಟ್ವೀನ್ 9th ಕ್ಲಾಸ್ ಬಾಯ್ಸ್ ಆ್ಯಂಡ್ ಗರ್ಲ್ಸ್ ಎಬಿಲಿಟೀಸ್ ಆಫ್ ಲರ್ನಿಂಗ್ ಮಾರಲ್ ವ್ಯಾಲ್ಯೂಸ್. ಸೊ ಅಷ್ಟೇನು ಡಿಫ್ರೆನ್ಸ್ ಇರೋದಿಲ್ಲ ಅಂತ ಹೇಳ್ತಾರೆ, ಯಾಕಂದರೆ ಎಲ್ಲ ಸ್ಟೂಡೆಂಟ್ಸೇ ಅಲ್ವಾ ಅಂತ ಹೇಳ್ತಾರೆ ಇಲ್ಲಿ. ನೆಕ್ಸ್ಟ್ ಒನ್ ಈಸ್ ಕ್ಯಾಶುವಲ್ ಹೈಪೋಥೆಸಿಸ್. ಸೊ ಕ್ಯಾಶುವಲ್ ಹೈಪೋಥೆಸಿಸ್ ಪ್ರಿಡಿಕ್ಟ್ಸ್ ಎ ಕಾಸ್ ಆ್ಯಂಡ್ ಎಫೆಕ್ಟ್ ರಿಲೇಷನ್ಶಿಪ್ ಆರ್ ಇಂಟ್ರಾಕ್ಷನ್ ಬಿಟ್ವೀನ್ ದ ಡಿಪೆಂಡೆಂಟ್ ವೇರಿಯಬಲ್ ಆ್ಯಂಡ್ ದ ಇಂಡಿಪೆಂಡೆಂಟ್ ವೇರಿಯಬಲ್. ಸೊ ಕ್ಯಾಶುವಲ್ ಅಂದರೆ ಅದು ಸಿಂಪಲ್ ಹೈಪೋಥೆಸಿಸಲ್ಲೂ ನಾನು ಹೇಳಿದೆ, ಇದು ಕಾಸ್ ಎಫೆಕ್ಟ್ ಮತ್ತು ಇಂಡಿಪೆಂಡೆಂಟ್ ವೇರಿಯಬಲ್ದು ನೋಡ್ತಾ ಇರುತ್ತೆ. ಸೊ ಕಾಸ್ ಈಸ್ ಎ ಇಂಡಿಪೆಂಡೆಂಟ್ ಆ್ಯಂಡ್ ಎಫೆಕ್ಟ್ ಈಸ್ ಎ ಡಿಪೆಂಡೆಂಟ್ ವೇರಿಯಬಲ್. ಸೊ ದಿಸ್ ಹೈಪೋಥೆಸಿಸ್ ಪ್ರಿಡಿಕ್ಟ್ಸ್ ದ ಎಫೆಕ್ಟ್ ಆಫ್ ದಿ ಇಂಡಿಪೆಂಡೆಂಟ್ ವೇರಿಯಬಲ್ ಆನ್ ದಿ ಡಿಪೆಂಡೆಂಟ್ ವೇರಿಯಬಲ್. ಸೊ ಈ ಹೈಪೋಥೆಸಿಸ್ ಇಂಡಿಪೆಂಡೆಂಟ್ ವೇರಿಯಬಲ್ನ ಎಫೆಕ್ಟ್ನ ಡಿಪೆಂಡೆಂಟ್ ವೇರಿಯಬಲ್ ಮೇಲೆ ಮಾಡ್ತಾ ಇರುತ್ತೆ. ಮತ್ತು ನೋಡಿ ಅಸೋಸಿಯೇಟಿವ್ ಹೈಪೋಥೆಸಿಸ್. ಸೊ ಅಸೋಸಿಯೇಟಿವ್ ಹೈಪೋಥೆಸಿಸ್ ಪ್ರಿಡಿಕ್ಟ್ಸ್ ಅನ್ ಅಸೋಸಿಯೇಟಿವ್ ರಿಲೇಷನ್ಶಿಪ್ ಬಿಟ್ವೀನ್ independent variable and the dependent variable. So here when there is a change in any one of the variables, changes also occurs in the other variables. ಇದರಲ್ಲಿ ಅಸೋಸಿಯೇಷನ್ಸ್ ನೋಡುತ್ತೆ ಇದು. ಫಾರ್ ಎಕ್ಸಾಂಪಲ್ ಒನ್ ಡಿಪೆಂಡೆಂಟ್ ವೇರಿಯಬಲ್ ಏನಾದರೂ ಚೇಂಜ್ ಆದರೆ ಇಂಡಿಪೆಂಡೆಂಟ್ ವೇರಿಯಬಲ್ಸಲ್ಲೂ ಚೇಂಜಸ್ ಆಗುತ್ತೆ ಅಂತ ಹೇಳಿರ್ತಾರೆ. ಒಂದು ಕಾಸ್ ಏನಾದರೂ ಚೇಂಜ್ ಆದರೆ ಅದರ ಎಫೆಕ್ಟ್ ಕೂಡ ಚೇಂಜ್ ಆಗುತ್ತೆ ಅಂತ ಹೇಳ್ತಾರೆ ಅಲ್ವಾ. ಸೊ ಕಾಸ್ ಯಾವಾಗ ಚೇಂಜ್ ಆಗುತ್ತೆ ಆವಾಗ ಎಫೆಕ್ಟ್ ಕೂಡ ಚೇಂಜ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಈಗ 100ಗೆ 80 ಮಾರ್ಕ್ಸ್ ಬಂದರೆ 80%. ಅದೇ 200 ಟೋಟಲ್ಗೆ 80 ಮಾರ್ಕ್ಸ್ ಬಂದರೆ ಆವಾಗ ಎಷ್ಟು 40% ಅಲ್ವಾ. ಸೊ ದಿಸ್ ಈಸ್ ಕಾಲ್ಡ್ ಅಸೋಸಿಯೇಟಿವ್ ಹೈಪೋಥೆಸಿಸ್. ವೆನ್ ದಿಸ್ ಕಾಸಸ್ ಚೇಂಜಸ್ ಎಫೆಕ್ಟ್ ದೇರ್ ಈಸ್ ಚೇಂಜ್ ಇನ್ ಎಫೆಕ್ಟ್ ಆಲ್ಸೋ. ಸೊ ಎಫೆಕ್ಟ್ ಕೂಡ ಚೇಂಜ್ ಆಗ್ತಾ ಇರುತ್ತೆ. ಮತ್ತು ಲಾಸ್ಟ್ ಕಾನ್ಸೆಪ್ಟ್ ಆಫ್ ದಿಸ್ ಸಬ್ ಟಾಪಿಕ್ ಆಫ್ ದಿಸ್ ಕಾನ್ಸೆಪ್ಟು ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ದಿಸ್ ಹೈಪೋಥೆಸಿಸ್. ಮುಖ್ಯವಾಗಿ ಹೈಪೋಥೆಸಿಸ್ ಮಸ್ಟ್ ಬಿ ಕೇಪಬಲ್ ಆಫ್ ವೆರಿಫಿಕೇಷನ್. ಸೊ ಕ್ರಾಸ್ ಚೆಕ್ ಮತ್ತು ವೆರಿಫಿಕೇಷನ್ಗೆ ಕೇಪಬಲ್ ಇರಬೇಕು ಹೈಪೋಥೆಸಿಸ್. ಅಂದರೆ ಫಸ್ಟ್ ನೀವು ಏನು ಪ್ರಿಡಿಕ್ಟ್ ಮಾಡ್ತೀರಾ ಮತ್ತು ಲಾಸ್ಟ್ ಏನು ಔಟ್ಕಮ್ ಬರುತ್ತೆ ಅದಕ್ಕೆ ಒಂದು ವೆರಿಫಿಕೇಷನ್ ಮಾಡುವ ಕೇಪಬಿಲಿಟಿ ಇರಬೇಕು. ಮತ್ತು ವೆರಿಫಿಕೇಷನ್ ಮಸ್ಟ್ ಬಿ ರಿಲೇಟೆಡ್ ಟು ದ ಎಕ್ಸಿಸ್ಟಿಂಗ್ ಬಾಡಿ ಆಫ್ ನಾಲೆಜ್. ಸೊ ಈ ಹೈಪೋಥೆಸಿಸ್ ಎಕ್ಸಿಸ್ಟಿಂಗ್ ಬಾಡಿ ಆಫ್ ನಾಲೆಜ್ ಮತ್ತು ಎಕ್ಸಿಸ್ಟಿಂಗ್ ಸಬ್ಜೆಕ್ಟ್ ಮ್ಯಾಟ್ರಿಗೆ ರಿಲೇಟೆಡ್ ಆಗಿರಬೇಕದು. ಅರ್ಥ ಆಗ್ತಾ ಇದೆಯಾ. ಸೊ BRM ಸಬ್ಜೆಕ್ಟ್ ಹೈಪೋಥೆಸಿಸ್ ನೀವು ಇಂಡಿಯನ್ ಬ್ಯಾಂಕಿಂಗ್ ಜೊತೆ
ಮಾಡೋಕ್ಕಾಗಲ್ಲ. ಅದು ರಿಲೇಟೆಡ್ ಇರಬೇಕು, ಬಾಡಿ ಆಫ್ ನಾಲೆಜ್ ಸೇಮ್ ಇರಬೇಕು, ಅದು ಎಕ್ಸಿಸ್ಟಿಂಗ್ ಇರಬೇಕು ಅಂತ. ನೆಕ್ಸ್ಟ್, ಹೈಪೋಥಿಸಿಸ್ ನೀಡ್ಸ್ ಟು ಬಿ ಪ್ರಿಸೈಸ್, ಸಿಂಪಲ್ ಆ್ಯಂಡ್ ಸ್ಪೆಸಿಫಿಕ್. ಸೊ ಹೈಪೋಥಿಸಿಸ್ ಯಾವತ್ತಾಗಲಿ ಪ್ರಿಸೈಸ್ ಇರಬೇಕು, ಕರೆಕ್ಟ್ ಇರಬೇಕು, ಸಿಂಪಲ್ ಇರಬೇಕು ಮತ್ತು ಸ್ಪೆಸಿಫಿಕ್ ಇರಬೇಕು. ಅಂದರೆ ಇನ್ ಜನರಲ್ ಇರಬೇಕು, ಅದು ಸ್ಪೆಸಿಫಿಸಿಟಿ ಇರಬೇಕು. ಅದರಲ್ಲಿ ಜಾಸ್ತಿ ಲೆಂತಿ ಇರಬಾರ್ದು, ವೇಗ್ ಇರಬಾರ್ದು. ಅದು ವೇಗ್ ಮತ್ತು ಲೆಂತಿ ಅಸಂಪ್ಷನ್ಸ್ ಇದ್ದರೆ ಹೈಪೋಥಿಸಿಸ್ ಒಂದು ಕರೆಕ್ಟ್ ಕನ್ಕ್ಲೂಷನ್ಸ್ ಡ್ರಾ ಮಾಡೋಕ್ಕೆ ಕಷ್ಟ ಆಗುತ್ತೆ ಅಂತ ಹೇಳ್ತಾರೆ. ಸೊ ದಿಸ್ ಈಸ್ ಅಬೌಟ್ ಹೈಪೋಥಿಸಿಸ್. ಸೊ ಇಫ್ ಯು ಹ್ಯಾವ್ ಎನಿ ಡೌಟ್ಸ್ ಯು ಕ್ಯಾನ್ ಕ್ಲಾರಿಫೈ ವಿತ್ ಮೀ by watching in YouTube. Thank you.